ವೆಬ್ ರಿಸರ್ಚ್ ಮಾಡುವಾಗ ತಾವು ಆಡಿರೋದು ಟೋಟಲ್ 20 ಮ್ಯಾಚು ರಣಜಿ ಟ್ರೋಫಿನಲ್ಲಿ. ಅದರಲ್ಲಿ ಹೈಯೆಸ್ಟ್ ಸ್ಕೋರು 139 ನಾಟ್ ಔಟ್ ಅಂತ ಕೇಳಿದೆ ನಾ. ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ತಾವು. ನಾವು ಅದು ಮಂಗಳೂರಲ್ಲಿ ಮ್ಯಾಚ್ ಆಗಿದ್ದು. ಇವ್ರು ಯಾರು ಕೇರಳ ಮೇಲೆ. ಕೇರಳ ಮೇಲೆ. ಆವಾಗ ಒಬ್ಬ ಫಾಸ್ಟ್ ಬೌಲರ್ ಹೆಸರು ನನಗೆ ಮರ್ತೋಗಿದೆ, ಜ್ಞಾಪಕ ಇಲ್ಲ. ಅವನು ಇದೆ ಪ್ರಾಬಬಲ್ ಫಾರ್ ಟೆಸ್ಟ್ ಮ್ಯಾಚ್. ಹಾಂ ಹಾಂ. ಸೊ ಕರ್ನಾಟಕ ವಾಸ್ 200 and odd for 7 down. ನಾನು ಐ ವೆಂಟ್ ಇನ್ ಆಸ್ 9th batsman to play. Of course, I was confident I could score. ನಾನು 100 ಹೊಡಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಡ್ತಾ ಆಡ್ತಾ 99 ತನಕ ಬಂದೆ. ಲಾಸ್ಟ್ ಓವರ್ ಆಫ್ ದಿ ಮಂತ್ ಫಾರ್ ದಿ ಡೇ ಐ ಗಾಟ್ ಹೆಡ್. ಒಂದು ಬಂಪರ್ ಹೊಡಿಯೋಕ್ಕೆ ಹೋಗಿ ಮಿಸ್ ಆಗಿ ಇಲ್ಲಿ ಕಿವಿ ಕೆಳಗೆ ಬ್ಲಡ್ ಬರೋಕ್ಕೆ ಶುರು ಆಯಿತು. ಹಿಟ್ ಆಯ್ತು ನಿಮಗೆ? ಹಿಟ್ ಆಯ್ತು. ಹಾಂ ಹಾಂ. ಅವಾಗೆಲ್ಲ ಹೆಲ್ಮೆಟ್ ಎಲ್ಲ ಇಲ್ವಲ್ಲ. ಓ, ಏನಿತ್ತು ಅವಾಗ? ಅಂದ್ರೆ ಅವಾಗ ಪ್ರೊಟೆಕ್ಷನ್ಗೆ ಏನಿತ್ತು? ಗ್ಲೌಸು? ಬರೀ ಹ್ಯಾಂಡ್ ಗ್ಲೌಸು, ಹಾಂ ಲೆಫ್ಟಮನ್ ಗಾರ್ಡು, ಅಬ್ಡಮನ್ ಗಾರ್ಡು ಅಷ್ಟೇ. ಹೆಲ್ಮೆಟ್ ಇಲ್ಲ, ಏನಿಲ್ಲ, ಫೇಸ್ ಗಾರ್ಡು ಯಾವುದು ಇಲ್ಲ. ಸೊ ಅದಾಗ ಐ ವಾಸ್ ಕ್ಯಾರಿಡ್ ಔಟ್ ಆಫ್ ದಿ ಫೀಲ್ಡ್. ಆಮೇಲೆ ಅಲ್ಲಿ ಹೋದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಡಾಕ್ಟರ್ ಸೆಡ್ ಯು ಕ್ಯಾನ್ ಪ್ಲೇ ಟುಮಾರೋ. ಓಹ್, ಸೊ ಕಂಟಿನ್ಯೂ ಮಾಡ್ಬೋದಿತ್ತು ನೀವು 99ಅಲ್ಲಿ ಔಟ್ ಆಟ ನಾಟ್ ಔಟ್ 99 ನಾಟ್ ಔಟ್. ನೆಕ್ಸ್ಟ್ ಡೇ ಶುರು ಆಯಿತು. ಈ ಕಡೆಯಿಂದ ಓವರ್ ದೀಪಕ್ ದಾಸ್ ಗುಪ್ತಾ ಫೇಸ್ ಮಾಡ್ದ, ಆ ಕಡೆಯಿಂದ ತಿರ್ಗಾ ಫಾಸ್ಟ್ ಬಾಲ್ ಶುರು ಮಾಡ್ದೆ. ಫಸ್ಟ್ ಬಾಲ್ ಬಂಪರ್ ಹಾಕ್ದೆ, ನಾನು ಪಾಯಿಂಟಲ್ಲಿ 4 ಹೊಡೆದೆ, 100 ಆಗೋಯ್ತು. ಹಾಗೆ ಕಂಟಿನ್ಯೂ ಆಗಿ ವಿ ಕಂಟಿನ್ಯೂಡ್. ನಾನು ದೀಪಕ್ ದಾಸ್ ಗುಪ್ತಾ, ಅವರ್ ಪಾರ್ಟ್ನರ್ಶಿಪ್ ವೆಂಟ್ ಆನ್ ಫಾರ್ ಮೋರ್ ದ್ಯಾನ್ 200 trips. ಇನ್ನೊಂದು 8-10 ರನ್ ಆಗಿದ್ದೆ, ದಟ್ ವುಡ್ ಹ್ಯಾವ್ ಬಿಕಮ್ ಅನ್ ಆಲ್ ಇಂಡಿಯಾ ರೆಕಾರ್ಡ್. ಅವರ್ ಕ್ಯಾಪ್ಟನ್ ಡಿಕ್ಲೇರ್ಡ್ ದಿ ಮ್ಯಾಚ್. We were 469, I think, for 7 down. ಆ ಮ್ಯಾಚ್ ಗೆದ್ರಾ ನೀವು? ಗೆದ್ವಿ. ಅದ್ರಲ್ಲಿ ನನಗೆ 3 ವಿಕೆಟ್, 2 ಕ್ಯಾಚ್. ಅವಾಗೆಲ್ಲ ಈ ಕ್ರಿಕೆಟ್ ಫಾರ್ಮೇಟ್ ಯಾವ ಥರ ಇತ್ತು? 1 ಡೇ ಮ್ಯಾಚ್ ಇರಲಿಲ್ಲ ಅವಾಗ, 3 days. 3 ಡೇಸು. ಅವಾಗೆಲ್ಲ ಫೈನಲ್ಸ್ ಆಡುವಾಗ 1 ಡೇ ರೆಸ್ಟ್ ಕೊಡೋರು. ನಾವು ಫೈನಲ್ಸಿಗೆ ಬಂದಾಗ 1 ಡೇ ರೆಸ್ಟ್ ಕಿತ್ತಾಕ್ಬಿಟ್ರು. ಫುಲ್ 5 days ಆಡಬೇಕಾಯ್ತು. ಸೊ ಅನ್ಲಿಮಿಟೆಡ್ ಓವರ್ಸ್ ಇರೋದ ಅವಾಗ? ಇಲ್ಲ, ಇವಾಗ ಏನು 5 ದಿನದ್ದು ಟೆಸ್ಟ್ ಮ್ಯಾಚ್ ನೋಡ್ತೀವಿ ನಾವು, 5 days ಟೆಸ್ಟ್ ಮ್ಯಾಚು. ಅದೇ ಥರ 3 days ಇತ್ತು ಅವಾಗ? ಇಲ್ಲ, 5 days. 5 days ಟೆಸ್ಟ್ ಮ್ಯಾಚ್ ಬೇರೆ. 5 days. ರಣಜಿ ಟ್ರೋಫಿ ಮ್ಯಾಚ್ ಎಲ್ಲ 3 days. ಹಾಂ. ಅದರಲ್ಲಿ ಯಾರು ಫಸ್ಟ್ ಇನ್ನಿಂಗ್ಸ್ ಗೆಲ್ತಾರೋ ಅವ್ರು ಗೆದ್ದಂಗೆ ಲೆಕ್ಕ. ರಣಜಿ ಟ್ರೋಫಿ ಇಷ್ಟು ಮಿನಿಮಮ್ ನಂಬರ್ ಆಫ್ ಓವರ್ಸ್ ಅಂತ ಇರಲಿಲ್ಲ. ಇಲ್ಲ, ಪೂರ್ತಿ ಔಟ್ ಆಗೋವರೆಗೂ ಆಡ್ಬೋದು, ಟೆಸ್ಟ್ ಫಾರ್ಮ್ಯಾಟ್ ಥರಾನೇ. ಇದು ತಾವಿದ್ದಾಗ ಯಾವಾಗ ಚೇಂಜ್ ಆಯಿತು, ಏನಾದರೂ ಐಡಿಯಾ ಇದು ನಾರ್ಮಲ್ 1 ಡೇ ಮ್ಯಾಚ್ 50 ಓವರ್ಸ್ ಮ್ಯಾಚ್? ಯಾಕಂದ್ರೆ ನಾವೆಲ್ಲ ನೋಡಿರೋದು 80s ಆದಮೇಲೆ. ನನಗೆ ಡೇಟ್ ಜ್ಞಾಪಕ ಇಲ್ಲ ಅಂತೂ. 1 ಡೇ ಅದೆಲ್ಲ ಶುರು ಆಗೋಟೊತ್ತಿಗೆ ನನಗೆ ಏಜ್ ಆಗೋಗಿತ್ತು. ನಾನು ಕ್ರಿಕೆಟ್ ಆಡೋದೇ ಬಿಟ್ಬಿಟ್ಟಿದ್ದೆ. ಅಂದರೆ ಆವಾಗ ಯಾವ ಥರ ನೀವು ಹೋಗ್ತಾ ಇದ್ರಿ? ಈಗ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಬೇಕಾಗಿತ್ತು. ಬೇರೆ ಸ್ಟೇಟ್ಗಳಿಗೆ ಹೋಗಬೇಕಾದ್ರೆ, ಮತ್ತೆ ಇಲ್ಲೂ ಕೂಡ ಈ ಬೆಂಗಳೂರಿಗೆ ಬರಬೇಕಾದ್ರೆ ಸೈಕಲಲ್ಲಿ ಹೋಗ್ತಿದ್ರಾ? ಬೆಂಗಳೂರಲ್ಲಿ ಮ್ಯಾಚ್ ಆಡಬೇಕಾದ್ರೆ ಸೈಕಲ್ನಲ್ಲಿ ಆ ಬಾರ್ ಮೇಲೆ ಬ್ಯಾಟ್ ತಗಲಾಕ್ಬಿಟ್ಟು ಬ್ಯಾಟ್ ಹಿಂದ್ಗಡೆಯಿಂದ ಹಿಂಗೆ ಸಿಕ್ಸಿ ಫೋರ್ಕ್ಗೂ ಇದಕ್ಕೂ ಮಧ್ಯದಲ್ಲಿ ಬ್ಯಾಟ್ ಹಿಂದೆ ತೆಗೆದುಕೊಂಡು ತುಳ್ಕೊಂಡು ರಣಜಿ ಟ್ರೋಫಿ ಮ್ಯಾಚ್ಗೂ ನಾನು ಹಾಗೆ ಹೋಗ್ತಾ ಇದ್ದೆ. ಜನ ತುಂಬ ಬರ್ತಾ ಇದ್ರಾ ನೋಡೋದಕ್ಕೆ ಕ್ರಿಕೆಟು? 8 ಆಣೆ ಟಿಕೆಟು. ಓ, ಟಿಕೆಟ್ ಇತ್ತಾ? 8 ಆಣೆ? 8 ಆಣೆ ಅಂದರೆ 8 ಆಣೆ ಅಂದರೆ ಒಂದು 50 ಪೈಸಾ. 50 ಪೈಸೆ. ಎಲ್ಲ ಗ್ರೌಂಡ್ ಮೇಲೆ ಒಂದು ಸೈಡಲ್ಲಿ ಮಾತ್ರ ಕಟ್ಟಿಗೆಯಿಂದ ಎಲ್ಲ ಕಟ್ಟಿ ಸ್ಟೇಜ್ಗಳು ಮಾಡಿರೋರು, ಬಟ್ ಫುಲ್ ಇರೋದು.
ಅವಾಗ ಮ್ಯಾನ್ ಆಫ್ ದ ಮ್ಯಾಚು ಅದೆಲ್ಲ ಇತ್ತಿತ್ತ ಏನಾದ್ರು ಪ್ರೈಸು? ಏನಿಲ್ಲ. ಇವಾಗೆಲ್ಲ ಒಳ್ಳೆ ಪ್ಲೇಯರ್ ಕರೆದು ಮಾತಾಡೋದು ಅದೆಲ್ಲ ಏನಿಲ್ಲ. ಸುಮ್ಮನೆ ಮ್ಯಾಚ್ ಮುಗೀತು, ಬಾಯಿ ಮುಚ್ಕೊಂಡು ಮನೆಗೆ. ಅಂದ್ರೆ ತಕ್ಷಣ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗೆಲ್ಲ. ಏನಾದ್ರೂ ಆದ್ರೆ ಮ್ಯಾಚ್ ಆದ್ರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲಿ ಬಂದ್ರೆ ಮಾತ್ರ ಗೊತ್ತಾಗೋದು. ಕೆಲವ್ರ ಮನೇಲಿ ರೇಡಿಯೋಗಳಿರೋದು, ಹಾ ಕಾಮೆಂಟ್ರಿ ಕೇಳೋದು. ನಮ್ಮ ಅಜ್ಜಿ ಅವ್ರಿಗೆ 70 ವರ್ಷ, ಹಾ ಅಂದರೆ ನಮ್ಮ ತಾಯಿ ಹಾ ಅವರು ರೇಡಿಯೋ ಮುಂದೆನೇ ಕೂತು ಬಿಟ್ಟಿರೋರು. ಅವ್ರಿಗೆ ಇಂಟ್ರೆಸ್ಟು ಕ್ರಿಕೆಟ್ ಅಂದ್ರೆ. ನನ್ನ ಹೆಸರು ಬರುತ್ತೆ ಅಂತ. ನನ್ನ ಮೊಮ್ಮಗಂದು ಬರುತ್ತೆ ಅಂತ. ಯು ಡೋಂಟ್ ಬಿಲೀವ್, ರಂಜಿ ಟ್ರೋಫಿ ಮ್ಯಾಚ್ಗೆ ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಚ್ ಆದರೆ ನಮ್ಮ ತಾಯಿ ಮ್ಯಾಚ್ ನೋಡೋಕೆ ಬರೋರು. ಓಹೋ. ಅಂದ್ರೆ ತಾವು ಇನ್ನೊಂದು ಹೇಳ್ತಾ ಇದ್ರಿ, ಅಂದ್ರೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ ನಾವು ಕ್ಯಾಪ್ ಅಲ್ಲಿ ಅಂತ. ಅದು ಲೀಗ್ ಮ್ಯಾಚ್ ಆಡೋವಾಗ, ಲೀಗ್ ಮ್ಯಾಚ್ ಆಡುವಾಗ ಆ ಲೀಗ್ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ರಂಜಿ ಟ್ರೋಫಿ ಮ್ಯಾಚ್ ಅಲ್ಲ ಸೆಲೆಕ್ಟ್ ಆಗೋದು. ಸೆಲೆಕ್ಟ್. ನಮ್ಮದು ಭಾಳ ಪೂರ್ ಕ್ಲಬ್ಬು. ಮ್ಯಾಚ್ಗಳು ಮುಗಿದ ಮೇಲೆ ಹೋಟೆಲ್ಗೆ ಹೋಗಿ ಎಲ್ಲರ ತಾನು ಒಂದು ಹ್ಯಾಟ್ ಇಟ್ಕೊಂಡು ಸ್ಕಲ್ ಕ್ಯಾಪ್ ದುಡ್ಡು ಕಲೆಕ್ಟ್ ಮಾಡಿ, ದುಡ್ಡು ಎಷ್ಟು ಕಲೆಕ್ಟ್ ಆಗಿದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡಿ ತಿಂಡಿ ತಿಂದು ತಿರ್ಗಿ ಆಡೋಕ್ಕೆ ಬರ್ತಾಯಿದ್ವಿ. ನಮಗೇನಪ್ಪ ಅಂದರೆ ಮ್ಯಾಚ್ ಗೆಲ್ಲಬೇಕು, ನಮ್ಮ ಟೀಮ್ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಹೊರತು ಅದು ಬಿಟ್ಟು ಬೇರೆ ಏನು ಇಂಟ್ರೆಸ್ಟ್ ಇಲ್ಲ. ಈಗ ಇವಾಗ ಕ್ರಿಕೆಟ್ ಒಬ್ಬ ಕ್ಯಾಪ್ಟನ್ಗೆ ತುಂಬಾ ಪ್ರೆಷರ್ ಇರುತ್ತೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ, ಎಲ್ಲರಿಗೂ ಗೆಲ್ಲೇಬೇಕು ನಮ್ದು ಅಂತ. ಆಗ್ಲೂ ಅದೇ ತರ ಪ್ರೆಷರ್ ಇರೋದ ಕ್ಯಾಪ್ಟನ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ತಾವು ಕ್ಯಾಪ್ಟನ್ ಆಗಿದ್ರಿ ಅಲ್ಲ. ಪ್ರೆಷರ್ ಇರುತ್ತೆ, ನಮಗೂ ಇತ್ತು. ಬಟ್ ವಿ ವರ್ ಶೂರ್ ವಿ ಆರ್ ನಾಟ್ ಗೋಯಿಂಗ್ ಟು ವಿನ್. ಆದರೂ ವಿ ಟ್ರೈಡ್ ಅವರ್ ಬೆಸ್ಟ್, ವಿ ಲಾಸ್ಟ್ ದಿ ಮ್ಯಾಚ್. ಹಂಗಿದ್ರೆ ತಮ್ಮ ಕಾಲದಲ್ಲಿ ನೀವು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಕಟ್ಟಿದ್ರು, ಅಂದ್ರೆ 1975. ಅವಾಗೆಲ್ಲ ಚಿನ್ನಸ್ವಾಮಿ ಅವರು, ಇವರೆಲ್ಲ C.A. ಶ್ರೀನಿವಾಸ್ ಅವರು, ಇವರೆಲ್ಲ ಇದ್ರು. ನಾನು ಕ್ರಿಕೆಟ್ ಶೂಟ್ ಮಾಡಿದಾಗ ಸ್ಟೇಡಿಯಂ ಇರಲಿಲ್ಲ. ಸೆಂಟ್ರಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಟರ್ಫ್ ವಿಕೆಟ್, ಅಲ್ಲೇ ಎಲ್ಲ ಮ್ಯಾಚ್ಗಳಾಗೋದು. ಈ ಸ್ಟೇಡಿಯಂ ಅನ್ನ ಕಟ್ಟೋದಕ್ಕೆ ಆಗ ಎಷ್ಟು ಕಷ್ಟಪಟ್ಟಿದ್ದಾರೆ ಆವತ್ತಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ತಾವು? ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಅವರು ಪ್ರೆಷರ್ ಹಾಕಿ ಚಿನ್ನಸ್ವಾಮಿ ಅವರು ಆ ಲ್ಯಾಂಡ್ ಅನ್ನ ತಗೊಂಡು ಅಲ್ಲಿದ್ದ ಗ್ರ್ಯಾಂಟ್ ಎಲ್ಲ ತಗೊಂಡು ಅವರು ಸ್ಟೇಡಿಯಂ ಕಟ್ಟುವಾಗ ಬೆಳಿಗ್ಗೆ ಹೊಟ್ಟೋದೆ ರಾತ್ರಿ ತನಕ ಅಲ್ಲೇ ಇರೋರು. ಅವರು ಈ ವಾಸ್ ಎ ವೆರಿ ರಿಚ್ ಪರ್ಸನ್, ಅಡ್ವೊಕೇಟ್. ಚಿನ್ನಸ್ವಾಮಿ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ನಾವು ಏನು ಹೇಳ್ತೀವೋ ಅದಕ್ಕೆ ಸೆಕ್ರೆಟ್ರಿ ಆಗಿದ್ದರು. S.A. ಶ್ರೀನಿವಾಸನ್ ಅಂತೇಳಿ ಅವರು ಅಸಿಸ್ಟೆಂಟ್ ಪ್ರೆಸಿಡೆಂಟ್ ಆಗಿದ್ದರು. ಪ್ರೆಸಿಡೆಂಟು ಮಲ್ಲಯ್ಯ ಅಂತ ಅವರು ಪ್ರೆಸಿಡೆಂಟ್ ಆಗಿದ್ದರು. ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವಾಗ ಆ ಒಂದು ಸ್ಟೇಡಿಯಂ ಮಾಡೋದಕ್ಕೋಸ್ಕರ. ಅವರು ಸ್ಟೇಡಿಯಂ ಕಟ್ಟಿರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಂತ ಚಿನ್ನಸ್ವಾಮಿ ಅವ್ರಿಗೆ ಕೊನೆಯಲ್ಲಿ ರೆಸ್ಪೆಕ್ಟೇ ಇಲ್ದಂಗೆ ಆಗೋಯ್ತು. ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫೀಲ್ಡಲ್ಲೂ ಇರೋವಂಥದ್ದು ಕಷ್ಟಪಟ್ಟವ್ರಿಗೆ. ಬಟ್ ಆದರೆ ನಮಗಿವತ್ತು ಅದೇ ಹೆಸರಿಟ್ಟಿದ್ದಾರೆ ಅವರ ಆ ಸ್ಟೇಡಿಯಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೆಸರಿಟ್ರು. ಹೌದು. ನಾನೇನು ಕೇಳಿದೆ ಅಂದರೆ ನನ್ನ ರಿಸರ್ಚಲ್ಲಿ ಅವರು ನಮ್ಮ ಹೆಸರು ಇಡಬೇಡಿ ಅಂತ ಹೇಳಿದ್ರಂತೆ ಅವರು. ಅದು ನನಗೆ ಗೊತ್ತಿಲ್ಲ, ನಾನು ಕೇಳಿದ ಹಾಗೆ. ಆದರೆ ಅವರು ಹೆಸರಿಗೆ ಇಷ್ಟಪಟ್ಟವರಲ್ಲ. ಖಂಡಿತ ಅಲ್ಲ. ಕ್ರಿಕೆಟ್ ಇಂಟ್ರೆಸ್ಟ್, ಅವರು ಕ್ರಿಕೆಟ್ ಆಡಿಲ್ಲ. ಕ್ರಿಕೆಟಲ್ಲಿ ಎಷ್ಟು ಇಂಟ್ರೆಸ್ಟ್ ಅಂದರೆ ರಂಜಿ ಟ್ರೋಫಿ ಮ್ಯಾಚ್ಗಳಾಗೋದ್ರೆ ಮ್ಯಾಚಿಗೆ ಬಂದವರು ಕೊನೆ ತನಕ ನೋಡೋರು. ಆದರೆ ಅವ್ರು ಯಾವತ್ತೂ ಕ್ರಿಕೆಟ್ ಪ್ಲೇಯರ್ ಅಲ್ಲ. ಕ್ರಿಕೆಟ್ ಬ್ಯಾಟ್ಗಳು ಇಟ್ಕೊಂಡಿದ್ರು. ಹಾಗೆ ನನಗೆ ಲೀಗ್ ಮ್ಯಾಚ್ಗಳಲ್ಲಿ ಪ್ರತಿ ಲೀಗ್ ಮ್ಯಾಚಲ್ಲೂ 6 ವಿಕೆಟು 5 ವಿಕೆಟ್ಗಳು ಬರೋದು ನನಗೆ.
ಓಹೋ. ಒಂದ್ಸಲಿ ರೈಲ್ವೇಸ್ ಮೇಲೆ ಮ್ಯಾಚ್ ಆಡ್ತಾ ಇದ್ವಿ, ಲೀಗ್ ಮ್ಯಾಚ್, ಹ್ಮ್ ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ. ನಾನು 6 ವಿಕೆಟ್ ತಗೊಂಡೆ. ಬೆಳಿಗ್ಗೆ ಡೆಕ್ಕನ್ ಹೆರಾಲ್ಡಲ್ಲಿ ನೋಡಿದ್ರೆ ವಾಸುದೇವಮೂರ್ತಿ ಡಿರೈಲ್ಸ್ ರೈಲ್ವೇಸ್ ಅಂತ ಬಂತು. ಹಾಗೆ LRD ಮೇಲೆ ಐ ಥಿಂಕ್ 7 ವಿಕೆಟ್ಸ್. ನೆಕ್ಸ್ಟ್ ಡೇ ಪೇಪರ್ನಲ್ಲಿ ವಾಸುದೇವಮೂರ್ತಿ ಎಲೆಕ್ಟ್ರಿಕ್ಯೂಟ್ಸ್ LRD ಅಂತ ಬಂತು. ಮೈಸೂರು ಜಮ್ಖಾನ ಮೇಲೆ 5 ವಿಕೆಟ್ ತಗೊಂಡೆ 3 ಓವರ್ನಲ್ಲಿ. 1 ರನ್ನೂ ಕೊಡಲಿಲ್ಲ, ಅಂದರೆ ಹ್ಯಾಟ್ರಿಕ್ ಬರಲಿಲ್ಲ. ಹಾ. ಆ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ವಾಸುದೇವಮೂರ್ತಿ ಮೆಸ್ಮರೈಸರ್ಸ್ ಮೈಸೂರು ಜಮ್ಖಾನ ಅಂತ ಬಂತು. ಈ ಥರ ಬರೋದು ಪೇಪರ್ನಲ್ಲಿ. ಅಂದರೆ ನಾನು ಒಂದು ಕಟ್ಟಿಂಗು ಇಟ್ಕೊಳ್ಳಿಲ್ಲ. ಅಂದ್ರೆ ಇವತ್ತು ತಮ್ಮ ಎಲ್ಲ ಆ ಫೋಟೋ ಎಲ್ಲ ಪ್ರತಿಯೊಂದು ಸ್ಟೇಡಿಯಂ ಅಲ್ಲಿ ತಾವು ಕೊಟ್ರಿ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಅವತ್ತಿನ ಕಾಲದ ಎಲ್ಲ ದಾಖಲೆಗಳೇನೇನಿತ್ತು, ಆಟ, ಆ ಪಿಕ್ಚರ್ಸ್ಗಳು, ತಮಗ್ ಬಂದಂತ ಟ್ರೋಫಿಗಳು, ಅದೆಲ್ಲ ನನಗೆ ಟ್ರೋಫಿಗಳು ಕ್ರಿಕೆಟಿಂದ ಏನು ಬಂದಿಲ್ಲ. ಇದ್ರ ಜೊತೆಲಿ ಒಂದು 5 ಕೊಟ್ಟಿದಾರಲ್ಲ, ಅದು ಗೋಲ್ಡ್ ಯಾವುದು ಡೈಮಂಡ್ ಜೂಬ್ಲಿದು ಅದೊಂದು. ಸೊ ಈ ಒಂದು ಇದು ಗೋಪಾಲ್ ಕೃಷ್ಣ ಅಂತ ಹೇಳಿ, ಹಾ. ಅವರು ಸ್ಟ್ಯಾಟಿಸ್ಟಿಷಿಯನ್, ಹ್ಮ್ ಅವರು ಬುಕ್ ಮಾಡಿರೋದು ಇದು. ಹ್ಮ್ ನಾನು ಚಂಡೀಗಢಲ್ಲಿ ನನ್ನ ಮಗಳ ಮನೆಯಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಹ್ಮ್ ವಾಸುದೇವಮೂರ್ತಿ, ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಕ್ರಿಕೆಟ್. ನೀವು ಸೋಬರ್ಸ್ ಕ್ಯಾಚ್ ಹಿಡಿದವರು, ಅಂಥ ಡಿಫಿಕಲ್ಟ್ ಕ್ಯಾಚ್ ನಾನು ನೋಡಿಲ್ಲ, ನಿಮ್ಮ ಜೊತೆ ನಾನು ಮಾತಾಡಿ ಕೆಲವೆಲ್ಲ ಅಂತ. ನನಗೆ ಕ್ರಿಕೆಟ್ ವಿಚಾರ ಆದರೆ ಇಂಟ್ರೆಸ್ಟ್ ಇಲ್ಲ ಸರ್, ಬೇಡ. ಅಷ್ಟೊತ್ತಿಗೆ ನನ್ನ ಸೊಸೆ ಓಡಿ ಬಂದುಬಿಟ್ಲು, ಸರ್ ಅವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಅದೇನಿದ್ರು ನನಗೆ ಹೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಅವ್ರ ಹತ್ರ ಎಲ್ಲ ತಿಳ್ಕೊಂಡು. ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. ಅವರು ನಮ್ಮ ಮನೆಗೆ ಬಂದು, ವಾಸುದೇವಮೂರ್ತಿ ನೀವು ಸೋಬರ್ಸ್ ಕ್ಯಾಚ್ ಹಿಡಿದವರು, ಆ ಥರ ಕ್ಯಾಚ್ ನಾನು ನೋಡಿಲ್ಲ ಅಂತೇಳಿ ಬುಕ್ ಪ್ರೆಸೆಂಟ್ ಮಾಡಿ. ಅಂದ್ರೆ ಈ ಬುಕ್ಕಲ್ಲಿ ಎಲ್ಲಾ ಕ್ರಿಕೆಟ್ದು ಸ್ಕೋರ್ ಕಾರ್ಡ್ ಇದೆ ಅಂತ ಅನ್ಸುತ್ತೆ. 1934 ಇಂದ ಎಲ್ಲ ಇದೆ, ಪ್ರತಿಯೊಂದು ಮ್ಯಾಚ್ದು ಸ್ಕೋರ್ ಕಾರ್ಡ್, ಎಲ್ಲೆಲ್ಲಿ ಮ್ಯಾಚ್ ಆಯಿತು ಏನೇನು, ಪ್ರತಿಯೊಂದು ಬಾಲ್ಗಳು ಕೂಡ ಇದೆ. ನಾನು 20 ಮ್ಯಾಚಲ್ಲಿ ನಂದು ಬೌಲಿಂಗ್ ಎಕಾನಮಿ 2.38. ಓಹ್, ಆಫ್ ಸ್ಪಿನ್ನರ್ ಅಂತ ತಾವು ಹೇಳ್ತಾ ಇದ್ದೀರಿ. ಸ್ಪಿನ್ನರು ಶುರು ಮಾಡಿದ್ದು ಐ ವಾಸ್ ಎ ಫಾಸ್ಟ್ ಬೌಲರ್, ಆಮೇಲೆ ಐ ಟರ್ಡ್ ಇಂಟು ಆಫ್ ಸ್ಪಿನ್ನರ್. ಒಂದು ಎಕಾನಮಿ ಅಷ್ಟು ಮ್ಯಾಚ್ಗಳಿಂದಾನು 2.38 ಅಷ್ಟೇ. ಐ ವಾಸ್ ವೆರಿ ಆ್ಯಕ್ಯುರೇಟ್ ಇನ್ ಬೌಲಿಂಗ್. I could pitch the ball anywhere I want. That standard I had attained. ಅಂದ್ರೆ ಮೊದಲಿಂದನೂ ನಮಗೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಸ್ಪಿನ್ನರ್ಸ್ ಯಾವಾಗ್ಲೂ ನಮಗೆ ಫೇಮಸ್. ಅಂದ್ರೆ ಹೆಚ್ಚು ಜನ ಸ್ಪಿನ್ನರ್ಸ್ ಇಂಡಿಯಾದಲ್ಲಿ ಇದ್ದಾರೆ ಅಂತ. ಫಾಸ್ಟ್ ಬೌಲಿಂಗ್ ಅವಾಗ ಹೆಚ್ಚು ಜನ ಇರ್ಲಿಲ್ವಾ ಅಂತ. ನಮ್ಮ ಫಾಸ್ಟ್ ಬೌಲರ್ಸ್ ಇದ್ರಾ? ರಿಯಲ್ ಫಾಸ್ಟ್ ಬೌಲರ್ಸ್ ಅಂದರೆ ಅವ್ರದ್ದೆಲ್ಲ ಮೆಷರ್ ಮಾಡೋ ಇದಿರಲಿಲ್ಲ. ದತ್ತು ಫಟ್ಕರು, ಗುಲಾಮ್ ಗಾರ್ಡು, ನಿಸಾರು, ಇವರೆಲ್ಲ ಪರ್ಹ್ಯಾಪ್ಸ್ ದೇ ವರ್ ಮಚ್ ಫಾಸ್ಟರ್ ದ್ಯಾನ್ ದೀಸ್ ಬೌಲರ್ಸ್. ಅಂದ್ರೆ ಇದೆಲ್ಲ ಕೇಳಿದ್ರೇನೆ ಒಂದು ನಮಗೆ ಅಷ್ಟು ಆ ಕ್ರಿಕೆಟ್ ಬಗ್ಗೆ ನೋಡಿ. ನೀವು ಹೇಳಿದ್ರಿ 1933 ಇಂದ ಈ ಒಂದು 2011-12 ವರೆಗೂ ಒಂದೊಂದು ರಣಜಿದು ಮ್ಯಾಚ್ದು ಪೂರ್ತಿ ಸ್ಟ್ಯಾಟಿಸ್ಟಿಕ್ಸ್, ಬಾಲ್ ಬೈ ಬಾಲ್ ಇಟ್ ಈಸ್ ಅವೈಲಬಲ್. ಫ್ಯಾಂಟಾಸ್ಟಿಕ್. ಅಂದ್ರೆ ಇದೇ ಕಾರಣಕ್ಕೆ ನಮ್ಗೆ ಇಷ್ಟು ಕ್ರಿಕೆಟ್ ಮೇಲೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಅಂದ್ರೆ ಈಗಿನ ತರ ಕ್ರೇಜ್ ಇರಲಿಲ್ಲ. ಇವಾಗೆಲ್ಲ ರಂಜಿ ಟ್ರೋಫಿ ಮ್ಯಾಚ್ ಆದ್ರೆ ಯಾರು ಬರೋದೇ ಇಲ್ಲ. ಹೌದು, ಕೆಲವು ಕಡೆ ಟೆಸ್ಟ್ ಮ್ಯಾಚ್ಗಳಾದ್ರೂ ಪ್ಲೇಯರ್ಸ್ ಇರಲ್ಲ ನೋಡಕ್ಕೆ. ಹೌದು ಹೌದು. ಈ ಥರ ಈ ಒನ್ ಡೇ ಕ್ರಿಕೆಟು 2020 ಆದರೆ ಜನಗಳು ಬರ್ತಾರೆ. ಇಲ್ಲಿ ಜನಗಳು ಬರಲ್ಲ, ಟೆಸ್ಟ್ ಮ್ಯಾಚ್ಗೂ ಜನಗಳು ಬರೋದಿಲ್ಲ. ಹೌದು, ಅಂದ್ರೆ ಕಾಲ ಬದಲಾದಂಗೆ ಬೇಗ ರಿಸಲ್ಟ್ ಬರ್ಬೇಕು ಅವ್ರಿಗೆ. ಆವಾಗೆಲ್ಲ ನಾವು ಟೆಸ್ಟ್ ಮ್ಯಾಚ್ಗಳಂದ್ರೆ ಬೇಕಾದಷ್ಟು ಜನ ಬರೋರು. ಈಗಿನ ಥರ ಎಣಿಸೋ ಅಷ್ಟು ಇರಲಿಲ್ಲ.
ಕೌಂಟ್ ಮಾಡಬೇಕಾಗೋದು ಆ ಥರ ಇರೋದು. ಹಳೆ ಕಾಲದಲ್ಲಿ ಇದ್ದಿದ್ದು ಇಂಟ್ರೆಸ್ಟು ಈಗ ಟೆಸ್ಟ್ ಮ್ಯಾಚ್ಗಳಲ್ಲಿ ಇಲ್ಲ. ಏನಿದ್ರು ಒನ್ ಡೇ 20 ಮ್ಯಾಚ್ಗಳಲ್ಲಿ ಇವಾಗೆಲ್ಲ ಪ್ಲೇಯರ್ಸ್ಗೆ ಏನಪ್ಪ ಅಂದರೆ ದುಡ್ಡು ಬೇಕು. ಹೌದು, ದುಡ್ಡು ಹೆಸರು ಎರಡುವೆ ಅವ್ರಿಗೆ. ಕ್ರಿಕೆಟ್ಗಿಂತ ಜಾಸ್ತಿ ಬ್ರ್ಯಾಂಡ್ ಪ್ರಮೋಷನ್ಸ್ ಅಲ್ಲೇ ಜಾಸ್ತಿ ದುಡ್ಡು ಮಾಡ್ತಾರೆ ಇವತ್ತು. ಹೌದು.